ಎಲ್ಲರಿಗೂ ನಮಸ್ತೆ. ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ನಾನು ನಿಮ್ಮ ತೀರ್ಥಶಿವು. ನಾನೇ ಬರೆದ ಹಿತವಾದ ಸಿಹಿಜ್ವಾಲೆ ಕಥೆಯ ಮುಂದುವರೆದ ಭಾಗವಿದು. ಸ್ಟೋರಿ ಕೇಳೋಕೆ ಮುಂಚೆ ಯಾರ್ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆ ಕೇಳಿ. ರೌಡಿ ಬೇಬಿ ಸಿನಿಮಾಗೆ ಸೇರಿದ್ದು ಹುಡುಗಿ ಮನೆಯಲ್ಲೂ ಸಹ ಚೆನ್ನಾಗೇ ಆ್ಯಕ್ಟಿಂಗ್ ಮಾಡ್ತಾಳೆ. ಸಿನಿಮಾದಲ್ಲಿ ಸೆಂಟಿಮೆಂಟ್ ದೃಶ್ಯದಲ್ಲಿ ನಟಿಸು, ಎಮೋಷ್ನಲ್ ಆಗಿ ನಟಿಸು ಅಂತ ಹೇಳಿದರೆ ಅದೆಲ್ಲ ನನ್ನಿಂದ ಆಗದು ಎನ್ನುವ ಹುಡುಗಿ ಮನೆಯಲ್ಲಿ ಮಾತ್ರ ಚೆನ್ನಾಗೇ ಅಭಿನಯಿಸುತ್ತಾಳೆ. ಅದೇ ರೀತಿ ನಟಿಸುತ್ತಾ ಪುಷ್ಪ ಮತ್ತು ದಯಾನಂದ್ಗೆ ಸಿಹಿ ನೀಡುವ ಐಕ್ಯ, ನಾನು ಅಮ್ಮ ಆಗ್ತಾ ಇದ್ದೀನಿ ಅಂದರೆ ನಿಮ್ಮ ಮಗನ ಮಗುವಿಗೆ ತಾಯಿ ಆಗ್ತಾ ಇದ್ದೀನಿ. ಇನ್ನು ಸ್ಪಷ್ಟವಾಗಿ ಹೇಳಬೇಕು ಅಂದರೆ ಈ ಎಲ್ಲ ಆಸ್ತಿಗೆ ವಾರಸುದಾರ ನನ್ನ ಹೊಟ್ಟೆಯಲ್ಲಿ ಬೆಳೆಯುತ್ತಿದೆ. ಅದು ಹೆಣ್ಣಾದರೂ ಸರಿಯೇ ಗಂಡಾದರೂ ಸರಿಯೇ, ನನ್ನ ಗಂಡನ ಹೆಸರಿನಲ್ಲಿರುವ ಎಲ್ಲ ಆಸ್ತಿಗೆ ಯಜಮಾನ ನನ್ನ ಹೊಟ್ಟೆಯಲ್ಲಿ ಬೆಳೆಯುತ್ತಿದೆ. ಆ ಖುಷಿಗೆ ನಿಮ್ಮಿಬ್ಬರಿಗೂ ಸ್ವೀಟ್ ಕೊಟ್ಟಿದ್ದು. ಬಹುಶಃ ಈ ವಿಚಾರ ಕೇಳಿ ನಿಮ್ಮಿಬ್ಬರಿಗೂ ಕೂಡ ತುಂಬಾ ಖುಷಿಯಾಗಿರಬೇಕು ಅಲ್ವಾ? ಖುಷಿಯಾಗದೆ ಇರಲು ಹೇಗೆ ಸಾಧ್ಯ? ಎಷ್ಟೇ ಆಗಲಿ ಶೌರ್ಯ ನಿಮ್ಮ ಮುದ್ದಿನ ಮಗ. ಇನ್ನೀಗ ಮೊಮ್ಮಗು ಬರುತ್ತಿರುವ ಖುಷಿ ನಿಮಗೂ ಇರಬೇಕಲ್ಲ ಎಂದು ವ್ಯಂಗ್ಯವಾಗಿ ನುಡಿದವಳು ತಿರುಗುವ ಹೊತ್ತಿಗೆ ಡಾಕ್ಟರ್ ಶ್ರಮ್ ಕೂಡ ಬಂದಿದ್ದ. ಅವನೆದುರು ಸಹ ಸಿಹಿಯ ಡಬ್ಬಿ ಹಿಡಿದ ಐಕ್ಯ, ಸ್ವೀಟ್ಸ್ ತಗೊಳ್ಳಿ ಡಾಕ್ಟರ್, ನಿಮ್ಮ ತಮ್ಮ ಅಪ್ಪ ಆಗ್ತಾ ಇದ್ದಾರೆ. ಏನೇ ಹೇಳಿ ನನ್ನ ಗಂಡ ಎಲ್ಲ ವಿಷಯದಲ್ಲೂ ತುಂಬ ಫಾಸ್ಟ್. ನಿಮಗಿಂತ ಮೊದಲು ಮದುವೆ ಆದರೂ ಈಗ ಅಪ್ಪ ಕೂಡ ಆಗ್ತಾ ಇದ್ದಾರೆ ಎಂದು ನಕ್ಕರೆ, ಛೇ ಎಂದು ಮುಖದಪ್ಪ ಮಾಡಿ ಅಲ್ಲಿಂದ ಹೋಗುತ್ತಾನೆ ಶ್ರಮ್ ಮುಂದೆ. ತಕ್ಷಣ ಅವನೆದುರು ನಿಲ್ಲುವ ಐಕ್ಯ, ಹಲೋ ಸರ್ ನಿಲ್ಲಿ, ಅದೇನದು ಅಷ್ಟು ಬೇಗ ಕೋಪ ಮಾಡ್ಕೊಂಡು ಹೋಗ್ತಾ ಇದ್ದೀರಾ? ನನಗೆ ಕಂಗ್ರಾಟ್ಸ್ ಹೇಳಲ್ವಾ? ಹೋಗಲಿ, ಅಟ್ಲೀಸ್ಟ್ ನಿಮ್ಮ ತಮ್ಮ ಅಪ್ಪ ಆಗ್ತಾ ಇದ್ದಾರೆ ಅಂತ ಖುಷಿ ಆಗ್ತಾ ಇಲ್ವಾ ನಿಮಗೆ? ವೆರಿ ಬ್ಯಾಡ್ ಡಾಕ್ಟರ್, ನಿಮಗೇಕೆ ನನ್ನ ಗಂಡನನ್ನು ಕಂಡ್ರೆ ಉರಿ ಎಂದಾಗ, ಲುಕ್ ಅಚ್ಚು, ನಿನ್ನ ಗಂಡ ಅಪ್ಪ ಆದರೂ ನೀನು ಅಮ್ಮ ಆದರೂ ನನಗೆ ಯಾವ ವ್ಯತ್ಯಾಸವೂ ಇಲ್ಲ. ನನಗೆ ಖುಷಿಯೂ ಆಗಲ್ಲ ಬೇಸರವೂ ಆಗಲ್ಲ ಎನ್ನುವ ಶ್ರಮ್ ಮತ್ತೆ ಮುಖವನ್ನು ಬಿಗಿದರೆ, ಎಂಥ ಸ್ಯಾಡಿಸ್ಟ್ ಅಣ್ಣ ನೀವು. ತಮ್ಮನ ಖುಷಿಯನ್ನು ಕಂಡು ಉರಿದುಕೊಳ್ಳೋರು. ಇರುವುದು ಅವರ ಮನೆಯಲ್ಲಿ, ದುಡಿಯೋದು ಅವರ ಆಸ್ಪತ್ರೆಯಲ್ಲಿ, ತಿನ್ನೋದು ಅವರ ಅನ್ನ. ಆದರೂ ಅವರನ್ನು ಕಂಡ್ರೆ ಇಷ್ಟು ಹೊಟ್ಟೆ ಕಿಚ್ಚು ಅಲ್ವಾ? ಅದಕ್ಕೆ ತಾನೇ ಯಾವಾಗಲೂ ನನ್ನ ಗಂಡನ ಬಗ್ಗೆ ತಪ್ಪಾಗಿ ಹೇಳ್ತಾ ಇದ್ದಿದ್ದು ನೀವು. ಆ್ಯಂಡ್ ಇನ್ಮೇಲೆ ನನ್ನನ್ನು ಅಚ್ಚು ಅಂತ ಕರಿಬೇಡಿ, ಕಾಲ್ ಮೀ ಐಕ್ಯ ಅಥವಾ ಮಿಸಸ್ ಶೌರ್ಯ ಅಂತ ಕರೆದ್ರೆ ಸಾಕು. ಹಾಗೆ ಈ ಸ್ವೀಟ್ ತಗೊಳ್ಳಿ ಎಂದು ಬಿರುಸಾಗಿ ನುಡಿದ ಹೆಣ್ಣು ಬೇಕೆಂದೇ ಅವನ ಬಾಯೊಳಗೆ ಸಿಹಿ ತುಂಬಿ, ರಾಣಿಯಕ್ಕ ನನಗೆ ರಾತ್ರಿಗೆ ಚಿತ್ರಾನ್ನ ಬೇಕು, ಅದು ಸಹ ಹುಳಿ ಹೆಚ್ಚು ಹಾಕಿ ಮಾಡಿಕೊಡಿ. ರಂಗಣ್ಣ ನಾಳೆ ಎಲ್ಲಿಂದಾದರೂ ಮಾವಿನಕಾಯಿ ತಂದು ಕೊಡಿ, ನನ್ನ ಗಂಡನಿಗೆ ಹೇಳಿದರೆ ಒಂದು ಲಾರಿ ತುಂಬ ಮಾವಿನಕಾಯಿ ತಂದು ಬಿಡ್ತಾರೆ ಎಂದು ನಗುತ್ತಾಳೆ ಐಕ್ಯ. ಆಗ ರಂಗ, ಐಕ್ಯವ್ವ ಎಲ್ಲಿಂದಲೂ ಯಾಕೆ ತರಬೇಕು, ಇಲ್ಲೇ ನಮ್ಮ ಮನೆಯಲ್ಲೇ ಹಿಂದೆ ಗಾರ್ಡನ್ನಲ್ಲಿ ಮಾವಿನ ಮರ ಇದೆ, ಮರದ ತುಂಬ ಕಾಯಿ ಇದೆ ಎಂದ ಕೂಡಲೇ, ಅದು ನಾನು ನೆಟ್ಟ ಮರ ಎಂದು ಸೆಟೆದು ನುಡಿಯುತ್ತಾರೆ ಪುಷ್ಪ. ಛೆಛೆ, ಹಾಗಾದರೆ ನನಗೆ ಆ ಮರದ ಕಾಯಿ ಬೇಡ ರಂಗಣ್ಣ, ಈ ವಿಷ ಸರ್ಪ ನೆಟ್ಟು ಬೆಳೆಸಿದ ಗಿಡ ಅಂತೆ. ಯಪ್ಪ, ಅದಕ್ಕೂ ವಿಷ ಸುರಿಯಲು ಹೇಸದ ಹೆಂಗಸು ಇವಳು. ಇವಳ ಕೈಯಿಂದ ಒಂದು ಲೋಟ ನೀರು ಕುಡಿದರೂ ಅದು ಸಹ ಪ್ರಾಣ ತೆಗೆದು ಬಿಡುತ್ತೆ. ಅದಕ್ಕೆ ನನಗೆ ಬೇರೆ ಎಲ್ಲಿಂದಾದರೂ ತಂದು ಕೊಡಿ ಎಂದ ಐಕ್ಯ ತಮ್ಮ ರೂಮಿನ ಕಡೆ ಹೋಗುತ್ತಾ, ಯಾರದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂತೆ, ಹಾಗೆ ನನ್ನ ಅತ್ತೆಯ ಜಾಗದಲ್ಲಿ ಗಿಡ ಮರ ಎಲ್ಲ ಬೆಳೆಸ್ಕೊಂಡು ಆರಾಮಾಗೇ ಇದ್ರೇನೋ. ಆದರೆ ಇನ್ನು ಮುಂದೆ ನನ್ನ ಅತ್ತೆಯ ಎಲ್ಲ ವಸ್ತುಗಳು ನನಗೆ ಸೇರುತ್ತೆ ಅನ್ನೋದು ನೆನಪಲ್ಲಿ ಇದ್ದರೆ ಒಳ್ಳೆಯದು. ನಾನು ಯಾರಿಗೂ ಒಂದಿಂಚು ಜಾಗ ಕೂಡ ಫ್ರೀಯಾಗಿ ಕೊಡಲ್ಲ. ಯಾರದ್ದೋ ಜಾಗದಲ್ಲಿ ನಾವು ಅರಮನೆ ಕಟ್ಟಿದರೆ ಆ ಅರಮನೆ ಕೂಡ ಜಾಗದ ಓನರ್ಗೆ ಸೇರುತ್ತೆ ಅಂತ ನಮ್ಮ ಕಾನೂನೇ ಹೇಳುತ್ತೆ. ಇನ್ನು ಮಾವಿನ ಮರ ಯಾವ ಲೆಕ್ಕ? ಆದರೂ ನನಗೆ ಆ ಮಾವಿನಕಾಯಿ ಬೇಡ, ಎಲ್ಲ ಈ ರಾಕ್ಷಸಿಯ ಎದೆ ಮೇಲೆ ಹಾಕಿ ಎಂದು ಬೇಕೆಂದೇ ಪುಷ್ಪಾರನ್ನು ಜರಿದು ಹೋಗುತ್ತಾಳೆ ಐಕ್ಯ. 10 ಗಂಟೆಗೆ ಬರ್ತೀನಿ ಎಂದವನು ಮನೆಗೆ ಬಂದದ್ದು ತಡರಾತ್ರಿಗೆ. ಶೌರ್ಯ ಬಾಗಿಲು ಬಡಿದು ಇವಳು ಬಾಗಿಲು ತೆರೆದ ಕೂಡಲೇ ಅವನ ಉಸಿರಿನಲ್ಲಿ ಬೆರೆತ ಹೆಂಡದ ವಾಸನೆ ಮೂಗಿಗೆ ಬಡಿದ ಕೂಡಲೇ ಮುಖದಪ್ಪ ಮಾಡಿದ ಐಕ್ಯ ಮಾತನಾಡುವ ಮೊದಲೇ, ಇವತ್ತು ಫ್ರೆಂಡ್ಸ್ ಬಲವಂತ ಮಾಡಿದ್ದಕ್ಕೆ ಸ್ವಲ್ಪ ಕುಡಿದು ಬಂದೆ ಹೆಂಡ್ತಿ, ನಾನೇನು ರೆಗ್ಯುಲರ್ ಕುಡುಕ ಅಲ್ಲ ಎಂದಾಗ, ಅವನ ಶರ್ಟ್ ಮೇಲಿದ್ದ ಉದ್ದದ ಕೂದಲನ್ನು ತೆಗೆದು ಅವನೆದುರು ಹಿಡಿದ ಐಕ್ಯ, ಯಾವಳನ್ನ ತಬ್ಬಿಕೊಂಡು ನಿಂತಿದ್ದೆ ಎಂದು ಗುರಾಯಿಸಲು ಚೂರೇ ಚೂರು ತುಟಿ ಬಿರಿದು ಮೀಸೆಯ ಅಡಿಯಲ್ಲಿ ನಕ್ಕ ಶೌರ್ಯ, ಲೇ ಹೆಂಡತಿ, ಹೆಂಗಸರ ಬುದ್ಧಿ ಎಲ್ಲಿ ಬಿಡ್ತೀಯ ಹೇಳು? ಈ ಕತ್ತಲೆಯಲ್ಲೂ ಆ ಕೂದಲಿನ ಒಂದು ಎಳೆಯನ್ನು ಹುಡುಕಿ ತೆಗೆದೆ ಅಂದರೆ ನಿನ್ನ ಕಣ್ಣು ಬಹಳ ಸೂಕ್ಷ್ಮ ಎಂದರೆ ನನ್ನನ್ನು ಹೊಗಳೋದು ಬೇಕಾಗಿಲ್ಲ, ಮೊದಲು ಈ ಕೂದಲು ಎಲ್ಲಿಂದ ಬಂತು ಅಂತ ಹೇಳು ಎಂದು ಪಟ್ಟು ಹಿಡಿದಂತೆ ಕೇಳುತ್ತಾಳೆ ಐಕ್ಯ.
ಒಂದು ದಿನದಲ್ಲಿ ಎಷ್ಟೋ ಹುಡುಗಿಯರ ಜೊತೆ ಮಾತಾಡ್ತೀನಿ ಹೆಂಡತಿ. ಕೆಲವು ಮಾಡೆಲ್ಗಳು, ನಟಿಯರು ಸಣ್ಣ ಪುಟ್ಟ ಅಪ್ಪುಗೆ ಕೊಡ್ತಾರೆ. ಆಗೆಲ್ಲೋ ಈ ರೀತಿಯ ಕೂದಲು ಅಂಟಿರಬೇಕು ಅಷ್ಟೇ. ಇದನ್ನೇ ದೊಡ್ಡದು ಮಾಡಿ ಕೇಳ್ತಾ ಇದೆಯಲ್ಲ ಎನ್ನುತ್ತಲೇ ಶೌರ್ಯ ಬಟ್ಟೆ ಬದಲಾಯಿಸಿದಾಗ, ನಾನು ಹುಡುಗರ ಜೊತೆ ಮಾತಾಡಿದರೆ ನಿಂಗೆ ಉರಿ ಕಾಣಿಸಿಕೊಳ್ಳುತ್ತೆ, ಅದೇ ನೀನು ಮಾತ್ರ ಹೀಗೆಲ್ಲ ಮಾಡಬಹುದು ಅಲ್ವಾ ಎಂದು ಗುರುಗುಡುವ ಐಕ್ಯ ಮಲಗುವ ಮುನ್ನ ಒಂದಷ್ಟು ದಿಂಬುಗಳನ್ನು ಅವರಿಬ್ಬರ ಮಧ್ಯೆ ಇಡುತ್ತಾಳೆ. ಬಟ್ಟೆ ಬದಲಾಯಿಸಿ ಅವಳ ಪಕ್ಕ ಮಲಗಿದ ಶೌರ್ಯ, ಲೇ ಹೆಂಡತಿ, ಈ ಕಡೆ ತಿರುಗಿ ನೋಡೆ ಎಂದು ಅವಳನ್ನು ಮುಟ್ಟಿದ ಕೂಡಲೇ ಪಕ್ಕದಲ್ಲಿದ್ದ ದಿಂಬನ್ನು ಅವನ ಮೇಲೆ ಎಸೆದವಳು, ಮೊದಲು ಹೋಗಿ ಸ್ನಾನ ಮಾಡಿಕೊಂಡು ಬಾ ಎಂದು ಜೋರು ಮಾಡಿದಾಗ, ಡ್ರಿಂಕ್ಸ್ ಮಾಡಿರುವಾಗ ಸ್ನಾನ ಮಾಡು ಅಂತ ಹೇಳ್ತೀಯಲ್ಲ ಹೆಂಡತಿ, ಇವತ್ತೊಂದು ದಿನ ಅಡ್ಜಸ್ಟ್ ಮಾಡ್ಕೋ ಎನ್ನುತ್ತಾ ಸುಮ್ಮನೆ ಮಲಗುವ ಶೌರ್ಯ ಅವಳು ತನ್ನನ್ನೇ ಕೋಪದಿಂದ ನೋಡುವಾಗ ಕಳ್ಳನಂತೆ ಮುಖದ ತುಂಬ ಬೆಡ್ಶೀಟ್ ಹೊದ್ದುಕೊಂಡರೆ ತನ್ನಲ್ಲೇ ನಗುವ ಐಕ್ಯ, ಒಮ್ಮೊಮ್ಮೆ ಒಂದೊಂದು ರೀತಿ ಇರ್ತಾನೆ ಈ ಸೈಕೋ ಎಂದುಕೊಂಡು ನಿದ್ರೆ ಮಾಡ್ತಾಳೆ. ಆದರೆ ಶೌರ್ಯ ಎನ್ನುವ ಕೇಡಿ ಕಳ್ಳ ಅವಳು ಮಲಗಿದ ನಂತರ ಎಂದಿನಂತೆ ದಿಂಬುಗಳನ್ನೆಲ್ಲ ಸರಿಸಿ ಅವಳನ್ನೇ ಅಪ್ಪಿ ನಿದ್ರೆಗೆ ಜಾರುತ್ತಾನೆ. ಮಾರನೆಯ ದಿನದಿಂದ ಐಕ್ಯಳ ಹೊಸ ವರಸೆ ಶುರುವಾಗಿತ್ತು. ಶೌರ್ಯ, ನೆನ್ನೆ ಶೂಟಿಂಗ್ ಸಮಯದಲ್ಲಿ ಕಾಲು ಉಳುಕಿದಂತಾಗಿದೆ, ನನಗೆ ನಡೆಯೋಕ್ಕೆ ಕಷ್ಟ ಆಗುತ್ತೆ, ಅದಕ್ಕೆ ಕೆಳಗೆ ಕರ್ಕೊಂಡು ಹೋಗ್ತೀಯಾ ಎಂದು ಪರೋಕ್ಷವಾಗಿ ತನ್ನನ್ನು ಎತ್ತಿಕೋ ಎನ್ನುವ ಹೆಣ್ಣಿಗೆ ಇಲ್ಲವೆನ್ನದ ಶೌರ್ಯ, ತುಂಬ ನೋವಿದ್ರೆ ಹೇಳೆ ಹೆಂಡತಿ, ಡಾಕ್ಟರ್ ಹತ್ತಿರ ಕರ್ಕೊಂಡು ಹೋಗ್ತೀನಿ ಎಂದಾಗ, ಅಷ್ಟೆಲ್ಲ ನೋವಿಲ್ಲ, ಮೆಟ್ಟಿಲು ಹತ್ತಲು ಮತ್ತು ಇಳಿಯಲು ಮಾತ್ರ ಕಷ್ಟ ಎನ್ನುತ್ತಾಳೆ. ಅವನು ಅವಳನ್ನು ಹಾಗೆ ಎತ್ತಿಕೊಂಡು ಬರೋದನ್ನು ಕಂಡು ಉಳಿದ ಮೂವರ ಮುಖ ಕೋಪದಿಂದ ಉರಿಯುತ್ತಿತ್ತು. ತಿಂಡಿ ತಿಂದ ನಂತರವೂ ಅವನ ತೋಳಿನಲ್ಲಿಯೇ ಕಾರಿನವರೆಗೂ ಹೋದವಳು ಶೂಟಿಂಗ್ ಸೆಟ್ಟಿಗೆ ಹೋದ ನಂತರ ಎಂದಿನಂತೆ ಚಟುವಟಿಕೆಯಿಂದಲೇ ಪಾಲ್ಗೊಳ್ಳುತ್ತಾಳೆ. ಆದರೆ ಸಂಜೆ ಮನೆಗೆ ಬರುವಾಗ ಮಾತ್ರ ಮತ್ತದೇ ನಾಟಕದ ವರಸೆ ತೆಗೆದವಳು ನನಗೆ ನಡೆಯೋಕೆ ಆಗಲ್ಲ ಎನ್ನುತ್ತಿದ್ದಳು. ಶೌರ್ಯ ಕಾರ್ ನಿಲ್ಲಿಸಿ ಅವಳನ್ನು ಎತ್ತಿಕೊಂಡು ಮನೆಯೊಳಗೆ ಬಂದು ಮೆಟ್ಟಿಲು ಹತ್ತಿ ರೂಮಿಗೆ ಹೋಗುವುದು ಅಲ್ಲದೆ ಅವಳು ಅಡುಗೆ ಮನೆಗೆ ಹೋಗಬೇಕಿತ್ತು, ನಾನೇನೋ ತಿನ್ನಬೇಕಿತ್ತು ಎಂದಾಗ ಮತ್ತೆ ಅವಳನ್ನು ಎತ್ತಿಕೊಂಡು ಕೆಳಗೆ ಬರುತ್ತಿದ್ದ. ಅಡುಗೆ ಮನೆಗೆ ಬಂದ ತಪ್ಪಿಗೆ ಅವರಿಬ್ಬರಿಗೆ ಕಾಫಿಯೋ ತಿಂಡಿಯೋ ಏನಾದರೂ ಮಾಡುವ ಐಕ್ಯ ಮತ್ತೆ ಅವನ ತೋಳಿನಲ್ಲಿಯೇ ರೂಮು ಸೇರಿದರೆ ಊಟಕ್ಕೆ ಬರುವಾಗ ಕೂಡ ಅವನ ತೋಳಿನಲ್ಲಿಯೇ ಸವಾರಿ ಮಾಡುತ್ತಿದ್ದಳು. ಇದೇ ರೀತಿ ಒಂದಲ್ಲ ಎರಡಲ್ಲ 3 ದಿನ ಚೆನ್ನಾಗೇ ನಾಟಕವಾಡುತ್ತಾಳೆ ಐಕ್ಯ. ಆದರೆ ಕೇಡಿ ಶೌರ್ಯ ಏನು ಕಮ್ಮಿನಾ? ಅವಳು ಶೂಟಿಂಗ್ ಸೆಟ್ನಲ್ಲಿ ಚಟುವಟಿಕೆಯಿಂದ ಪಾಲ್ಗೊಳ್ಳುತ್ತಾಳೆ ಎನ್ನುವ ವಿಚಾರ ಅವನಿಗೆ ಮೊದಲ ದಿನವೇ ತಿಳಿದು ಹೋಗಿತ್ತು. ಕಾಲು ನೋವಿರುವ ಹೆಂಡತಿಯನ್ನು ಶೂಟಿಂಗಿಗೆ ಬಿಟ್ಟ ನಂತರ ಸುಮ್ಮನಿರಲು ಸಾಧ್ಯವೇ ನಮ್ಮ ಹುಡುಗ? ಹಾಗಾಗಿ ಪ್ರೊಡಕ್ಷನ್ ಮ್ಯಾನೇಜರ್ಗೆ ಕರೆ ಮಾಡಿ ತನ್ನ ಹೆಂಡತಿಯ ಆರೋಗ್ಯದ ಬಗ್ಗೆ ಕೇಳುವಾಗ, ಮೇಡಮ್ ಚೆನ್ನಾಗೇ ಇದ್ದಾರೆ ಸರ್, ಇವತ್ತು ಇನ್ನೊಂದು ಹಾಡಿನ ಚಿತ್ರೀಕರಣ ಮಾಡ್ತಾ ಇದ್ದೀವಿ, ಮೇಡಮ್ ಆ್ಯಕ್ಟಿವ್ ಆಗಿಯೇ ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಬೇಕಾದರೆ ನೀವೇ ನೋಡಿ ಎಂದವನು ವಿಡಿಯೋ ಕಾಲ್ ಮುಖೇನ ಐಕ್ಯ ಡ್ಯಾನ್ಸ್ ಮಾಡುವುದನ್ನು ಕೂಡ ತೋರಿಸಿದ್ದ. ಅಷ್ಟಾದರೂ ಅವಳನ್ನು ಪ್ರಶ್ನಿಸದ ಶೌರ್ಯ 3 ದಿನದಿಂದ ಅವಳು ಕೊಡುತ್ತಿದ್ದ ಕಾಟವನ್ನೆಲ್ಲ ಮೌನವಾಗಿ ಸಹಿಸುತ್ತಿದ್ದ. ಅವಳು ಬೇಕು ಬೇಕೆಂದೇ ರೂಮಿಗೆ ಕರ್ಕೊಂಡು ಹೋಗು ಅನ್ನೋದು, ಮತ್ತೆ ಕೆಳಗೆ ಕರೆದುಕೊಂಡು ಬಾ ಅನ್ನೋದು, ಹೀಗೆ ಮಾಡುತ್ತಲೇ ಇದ್ಲು. ಹಾಗೆ ಶೌರ್ಯನಿಲ್ಲದ ಸಮಯದಲ್ಲಿ ಮನೆಯಲ್ಲೂ ಸಹ ಆರಾಮಾಗಿದ್ದಾಳೆ ಎನ್ನುವುದು ರಂಗನ ಮೂಲಕ ತಿಳಿದುಕೊಂಡಿದ್ದ ಶೌರ್ಯ ಅಷ್ಟಾದರೂ ಅವಳ ಹತ್ರ ಏನನ್ನು ಕೇಳಲಿಲ್ಲ. ಅಷ್ಟೇ ಅಲ್ಲ, ಐಕ್ಯವ ಈಗ ಗರ್ಭಿಣಿಯಂತೆ ಎಂದು ರಂಗ ಕೇಳಿದ ಪ್ರಶ್ನೆಗೆ ಸುಮ್ಮನೆ ನಕ್ಕಿದ್ದ. ಆದರೆ 4ನೇ ದಿನವೂ ಸಹ ಅವಳ ಶೂಟಿಂಗ್ ಮುಗಿಸಿಕೊಂಡು ಬರುವಾಗ ಹಾಗೆಯೇ ನನ್ನನ್ನು ಎತ್ತಿಕೊಂಡು ನಡಿ ಎಂದಾಗ ಅವಳನ್ನು ಎತ್ತಿಕೊಂಡರು. ಲೇ ಹೆಂಡತಿ, ನಿಜ ಹೇಳೆ, ಏನೇ ನಿನ್ನ ಕತೆ? ಯಾವಾಗ ನೋಡಿದರೂ ನನ್ನಿಂದ ದೂರ ಓಡುವ ಹೆಣ್ಣು ನೀನು, ಆದರೆ ಈಗ ನೀನಾಗಿ ನೀನೇ ನನ್ನನ್ನು ಎತ್ತಿಕೊಂಡು ನಡಿ ಅಂತ ಹಠ ಮಾಡ್ತೀಯಲ್ಲ ಎಂದವನು ತನ್ನ ತೋಳಿನಲ್ಲಿದ್ದ ಹೆಣ್ಣನ್ನು ನೋಡಿದರೆ, ಅಯ್ಯೋ ಕೇಡಿಗಂಡ, ಹೆಂಡತಿಗೆ ಕಾಲಿಗೆ ಪೆಟ್ಟಾಗಿದೆ, ಅವಳ ಕಾಲು ನೆಲ ಸೋಕದ ಹಾಗೆ ನೋಡಿಕೊಳ್ಬೇಕು ಅಂತ ಗೊತ್ತಾಗಲ್ವ ಗುರು, ಸುಮ್ಮನೆ ಕರ್ಕೊಂಡು ಹೋಗು ಎಂದು ಜೋರು ಮಾಡಿದ್ದಳು ಐಕ್ಯ. ಆದರೆ ಶೌರ್ಯ ಅವಳನ್ನು ರೂಮಿನಲ್ಲಿ ಬಿಟ್ಟು, ಹೆಂಡತಿ, ಇವತ್ತು ನಾನು ಬರೋದು ಮಾಮೂಲಿಗಿಂತ ಹೆಚ್ಚು ತಡವಾಗುತ್ತೆ, ಊಟ ಮಾಡಿ ಮಲಗು ಎಂದು ಹೋದ ನಂತರ ಆರಾಮಾಗಿ ಕೆಳಗಿಳಿದು ಬಂದು ದಯಾನಂದ್ ಮತ್ತು ಪುಷ್ಪಾರಿಗೆ ಕೇಳುವಂತೆ, ನನ್ನ ಗಂಡ ಎಷ್ಟು ಒಳ್ಳೆಯವರು ಅಲ್ವಾ, ನನ್ನನ್ನು ತುಂಬ ಪ್ರೀತಿಸುತ್ತಾರೆ, ಅಷ್ಟೇ ಕಾಳಜಿಯನ್ನು ತೋರಿಸುತ್ತಾರೆ, ಎಷ್ಟೇ ಆಗಲಿ ನಾನೀಗ 2 ಜೀವದ ಹೆಣ್ಣು, ಹಾಗಾಗಿ ನನ್ನನ್ನು ಕಾಳಜಿ ಮಾಡಲೇಬೇಕಲ್ಲ, ನನಗಾಗಿ ಅಲ್ಲದೆ ಹೋದರೂ ಈ ವಂಶದ ಉತ್ತರಾಧಿಕಾರಿಗೆ ಈ ಆಸ್ತಿಯ ವಾರಸುದಾರನ ಸೇವೆಯನ್ನಾದರೂ ಮಾಡಲೇಬೇಕಲ್ಲ ಎನ್ನುತ್ತಲೇ ಬೇಕು ಬೇಕೆಂದೇ ಬಾಯಿ ಹಿಡಿದು ವಾಂತಿ ಮಾಡುವ ರೀತಿ ಓಡುತ್ತಿದ್ದಳು. ಒಟ್ಟಿನಲ್ಲಿ ಸಮಯ ಸಿಕ್ಕಾಗಲೆಲ್ಲ ಅವರಿಬ್ಬರಿಗೆ ಚೆನ್ನಾಗೇ ಉರಿಸುತ್ತಿದ್ದಳು ಐಕ್ಯ. ಆದರೆ ಅವರು ತಾನೇ ಎಷ್ಟು ಅಂತ ಸಹಿಸುತ್ತಾರೆ? ಹಲೋ ಸರ್, ನೀವು ಹೇಳಿದಂತೆ ಅವರಿಬ್ಬರನ್ನು ಚೆನ್ನಾಗೇ ಕೆರಳಿಸುತ್ತಿದ್ದೀನಿ ಸರ್,
ಆದರೂ ಅಷ್ಟು ಸುಲಭವಾಗಿ ಅವರು ಬಾಯಿ ಬಿಡುವ ಜನರಲ್ಲ. ನನ್ನ ಪ್ರಕಾರ ಖಂಡಿತವಾಗಿಯೂ ಅವರು ನನ್ನ ಮೇಲೆ ಮರ್ಡರ್ ಅಟೆಂಪ್ಟ್ ಮಾಡ್ತಾರೆ. ಈಗಾಗಲೇ ಅವರು ಶೌರ್ಯನ ಊಟಕ್ಕೆ ಸ್ಲೋ ಪಾಯ್ಸನ್ ಮಿಕ್ಸ್ ಮಾಡುತ್ತಿರುವ ವಿಚಾರವನ್ನು ಪೊಲೀಸರಿಗೆ ತಿಳಿಸಿ ಅವರನ್ನು ಅರೆಸ್ಟ್ ಮಾಡಿಸುವುದು ದೊಡ್ಡ ವಿಚಾರವೇನಲ್ಲ. ಆದರೆ ಮನೆಯಲ್ಲಿ ಕೆಲಸಕ್ಕೆ ಅಂತ ಇಬ್ಬರಿದ್ದಾರೆ. ಒಂದು ವೇಳೆ ಆ ಕೆಲಸವನ್ನು ಅವರು ಮಾಡಿದ್ದು ಎಂದು ಆ ಪಾಪದವರ ಮೇಲೆ ಅಪವಾದವನ್ನು ಹಾಕಿಬಿಟ್ರೆ? ಎಲ್ಲಕ್ಕಿಂತ ಹೆಚ್ಚಾಗಿ ನನಗೆ ಅವರಿಬ್ಬರು ಸತ್ಯವನ್ನು ಒಪ್ಪಿಕೊಳ್ಳಲೇಬೇಕು ಎನ್ನುವ ಹಠವಿದೆ ಸರ್. ಹೇಮಲತಾ ಮೇಡಮ್ ಅಂದರೆ ನನ್ನ ಗಂಡನ ತಾಯಿಯ ಸಾವಿಗೆ ಈಗಲಾದರೂ ನ್ಯಾಯ ಸಿಗಬೇಕು ಸರ್. ಅವರಿಬ್ಬರಿಗೆ ಶಿಕ್ಷೆ ಆದರೆ ಖಂಡಿತವಾಗಿಯೂ ನನ್ನ ಗಂಡ ನಿರಾಳವಾಗುತ್ತಾರೆ. ಅವರ ಮನಸ್ಸಿನಲ್ಲಿರುವ ದ್ವೇಷ ಎನ್ನುವ ಅಪಾಯಕಾರಿ ಭಾವ ಹೊರಗೆ ಬಂದು ಅವರು ಸಹ ಎಲ್ಲರಂತೆ ನಗುನಗುತ್ತಾ ಬಾಳುತ್ತಾರೆ ಅಲ್ವಾ? ಅದಕ್ಕಾಗಿಯೇ ನಾನು ಇಷ್ಟು ರಿಸ್ಕ್ ತೆಗೆದುಕೊಳ್ಳುತ್ತಿರುವುದು. ಅದೇನೋ ಗೊತ್ತಿಲ್ಲ ಸರ್, ಆದರೂ ನನಗೆ ನನ್ನ ಗಂಡನ ಕೆಲವೊಂದು ಗುಣಗಳು ಇಷ್ಟವಾಗುತ್ತವೆ. ಮೇಲ್ನೋಟಕ್ಕೆ ಕಾಣುವಷ್ಟು ಒರಟು ಮತ್ತು ಕೆಟ್ಟವರಲ್ಲ ಅವರು. ನೀವೇ ಹೇಳಿದಂತೆ ಅವರ ಜೀವನದಲ್ಲಿ ನಡೆದ ಕೆಲವೊಂದು ಘಟನೆಗಳು ಆ ರೀತಿ ಮಾಡಿದೆ. ಅರಿತೋ ಅರಿಯದೆಯೋ ಅವರಿಂದ ನನಗೆ ತುಂಬ ಉಪಕಾರವಾಗಿದೆ ಸರ್. ನನ್ನ ತಮ್ಮ ಮತ್ತು ಅಕ್ಕನ ಬದುಕಿಗೆ ಅವರೇ ಬೆಳಕು ನೀಡಿದವರು. ಅವರು ಚೆನ್ನಾಗಿರಬೇಕು ಅಂತಲೇ ನಾನು ಆಸೆ ಪಡ್ತೀನಿ. ಹೌದು ಸರ್, ನಾನಂತೂ ಸಣ್ಣ ಪುಟ್ಟ ಅವಕಾಶವನ್ನು ಸಹ ಬಿಡುತ್ತಿಲ್ಲ. ಖಂಡಿತವಾಗಿಯೂ ಇವತ್ತು ಅಥವಾ ನಾಳೆ ಅವರು ನನ್ನನ್ನು ಮುಗಿಸುವ ಯೋಚನೆಯನ್ನಂತೂ ಮಾಡೇ ಮಾಡ್ತಾರೆ. ಡೋಂಟ್ ವರಿ ಸರ್ ಎಂದು ಡಾಕ್ಟರ್ ನಿಹಾರ್ ಜೊತೆ ಮಾತು ಮುಗಿಸಿ ನಗುತ್ತಾ ಕಾಲ್ ಕಟ್ ಮಾಡಿದ ಐಕ್ಯ, ಸದ್ಯಕ್ಕೆ ನನ್ನ ಕೆಲಸ ಮುಗೀತು, ಇನ್ನೇನಿದ್ರು ದಯಾನಂದ್ ಮತ್ತು ಪುಷ್ಪ ಫೀಲ್ಡ್ಗೆ ಬರಬೇಕು ಎಂದು ತನ್ನಲ್ಲೇ ಹೇಳುತ್ತಾಳೆ. ಆದರೆ ಅವರು ಅದಾಗಲೇ ಫೀಲ್ಡ್ಗೆ ಇಳಿದಿದ್ದರು. ಮಾರನೆಯ ದಿನ ಎಂದಿನಂತೆ ಶೌರ್ಯನ ತೋಳಿನಲ್ಲಿ ಕೆಳಗೆ ಬಂದು ತಿಂಡಿ ಮಾಡುವಾಗ, ಲೇ ಹೆಂಡ್ತಿ, ಇವತ್ತು ಸಂಜೆ ನಿನ್ನನ್ನು ಕರೆದುಕೊಂಡು ಬರಲು ನಾನು ಬರಲ್ಲ. ನನಗೆ ಸ್ವಲ್ಪ ಕೆಲಸವಿದೆ. ಅದಕ್ಕೆ ನನ್ನ ಕಾರನ್ನು ಕಳುಹಿಸುತ್ತೇನೆ. ಮನೆಗೆ ಬಂದು ರೆಸ್ಟ್ ಮಾಡು ಎನ್ನುವ ಶೌರ್ಯನ ಮಾತಿಗೆ ಒಪ್ಪಿ ಅವನ ಜೊತೆಯೇ ಶೂಟಿಂಗ್ಗೆ ಹೋಗುತ್ತಾಳೆ ಐಕ್ಯ. ಮೊದಲೇ ಹೇಳಿದಂತೆ ಸಂಜೆ ಶೌರ್ಯ ಬರಲಿಲ್ಲ. ಅವನ ಡ್ರೈವರ್ ಬಂದಿದ್ದು. ಐಕ್ಯ ಶೂಟಿಂಗ್ ಮುಗಿಸಿ ಮೊದಲು ಶೌರ್ಯನಿಗೆ ಕರೆ ಮಾಡಿ ಮನೆಗೆ ಹೋಗುತ್ತಿರುವುದಾಗಿ ಹೇಳಿ ಹಾಗೆ ಎಲ್ಲರಿಗೂ ತಿಳಿಸಿ ಕಾರಿನಲ್ಲಿ ಮನೆಗೆ ಬರ್ತಾಳೆ. ಶೌರ್ಯನ ಮನೆಗೆ ಬರುವ ಮುನ್ನ ತನ್ನ ಅಚ್ಚನ ಮನೆಗೆ ಹೋಗಿ ಅವರೆಲ್ಲರನ್ನು ಮಾತನಾಡಿಸಿ ಐಶ್ವರ್ಯಳ ಸೀಮಂತದ ಬಗ್ಗೆಯೂ ಚರ್ಚೆ ಮಾಡಿ, ಅಮ್ಮ, ಗಂಡನ ಮನೆಯಲ್ಲಿ ಸೀಮಂತ ಮಾಡೋದು, ನೀನು ಸುಮ್ಮನೆ ಇರು. ಎಲ್ಲದಕ್ಕೂ ನನ್ನ ಹತ್ರ ದುಡ್ಡು ಕೇಳಿದರೆ ಎಲ್ಲಿಂದ ತರಲಿ ಹೇಳು? ಮದುವೆಯಾಗಿ ಗಂಡನ ಮನೆಗೆ ಹೋಗಿರುವವಳು ನಾನು. ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡ್ತಾ ಇದ್ದೀನಿ ಎನ್ನೋದು ಎಷ್ಟು ಸತ್ಯವೋ ಆ ಸಿನಿಮಾಗೆ ನನ್ನ ಗಂಡನೇ ಪ್ರೊಡ್ಯೂಸರ್ ಎನ್ನುವುದು ಕೂಡ ಅಷ್ಟೇ ಸತ್ಯ. ಗಂಡನ ಸಿನಿಮಾದಲ್ಲಿ ಅಭಿನಯಿಸುತ್ತಾ ಅವರ ಹತ್ತಿರ ದುಡ್ಡು ಕೇಳಲು ಸಾಧ್ಯವಾ? ನೀನೇ ಅರ್ಥ ಮಾಡ್ಕೋಬೇಕು. ಮದುವೆಗೂ ನಾವೇ ತಾನೇ ಎಲ್ಲ ಖರ್ಚು ಮಾಡಿರೋದು. ಅಟ್ಲೀಸ್ಟ್ ಸೀಮಂತ ಕೂಡ ಮಾಡಲ್ಲ ಅಂದರೆ ಹೇಗಮ್ಮ? ಅವರ ತಾಳಕ್ಕೆ ನೀನು ಕುಣಿಬೇಡ. ನನ್ನ ಹತ್ರ ಅಂತೂ ಸೀಮಂತ ಮಾಡಲು ಹಣವಿಲ್ಲ. ಅದರ ಬದಲು ಅವಳನ್ನು ಮನೆಗೆ ಕರ್ಕೊಂಡು ಬಂದಾಗ ಅವಳಿಗೂ ಮಗುವಿಗೂ ಕಾಳಜಿ ಮಾಡಲು ಏನೇನು ಬೇಕೋ ಎಲ್ಲವನ್ನು ತಂದು ಕೊಡ್ತೀನಿ ಅಷ್ಟೇ ಎಂದು ತನ್ನ ತಾಯಿಗೆ ಜೋರು ಮಾಡಿ ನಂತರ ಮನೆಯ ಕಡೆ ಬರ್ತಾಳೆ. ಆದರೆ ಇನ್ನೇನು ಕಾರ್ ಶೌರ್ಯನ ಮನೆಯ ಗೇಟ್ನೊಳಗೆ ಬರಬೇಕು. ಆದರೆ ಗೇಟ್ ತೆರೆಯಲು ವಾಚ್ಮ್ಯಾನ್ ಇಲ್ಲ. ಈ ವಾಚ್ಮ್ಯಾನ್ ಎಲ್ಲಿ ಕಾಣುತ್ತಿಲ್ಲ ಎನ್ನುವ ಡ್ರೈವರ್ ತಾನೇ ಇಳಿದು ಗೇಟ್ ತೆರೆಯುವ ಹೊತ್ತಿಗೆ ಸರಿಯಾಗಿ ಅವರ ಮನೆಯ ಹತ್ತಿರ ಬರುವ ಮತ್ತೊಂದು ಕಾರಿನಿಂದ ಇಳಿದ 3-4 ಜನ ದಾಂಡಿಗರು ಬಲವಂತವಾಗಿ ಕಾರಿನ ಡೋರ್ ತೆಗೆದು ಐಕ್ಯಳನ್ನು ತಮ್ಮ ಕಾರಿನೊಳಗೆ ಕೂರಿಸಿಕೊಂಡು ಒಂದು ಕ್ಷಣವನ್ನು ಕೂಡ ವ್ಯರ್ಥ ಮಾಡದಂತೆ ಕಾರನ್ನೋಡಿಸುತ್ತಾರೆ. ನೋಡುತ್ತಿದ್ದಂತೆಯೇ ನಡೆದ ಘಟನೆಯಿಂದ ಹೆದರಿ ಕಂಗಾಲಾದ ಡ್ರೈವರ್ ತಕ್ಷಣ ಶೌರ್ಯನಿಗೆ ಕರೆ ಮಾಡಿ ವಿಚಾರ ಹೇಳಿದರೆ, ಹೇ, ಯಾರೋ ನೀವು, ಬಿಡ್ರೋ ನನ್ನನ್ನು ಎಂದು ಜೋರು ಮಾಡುತ್ತಿದ್ದ ಐಕ್ಯಳ ಕೈಯನ್ನು ಬಲವಾಗಿ ಹಿಡಿದವರು, ಬಿಡಬೇಕಾ ನಿನ್ನನ್ನು? ಇವತ್ತು ನಿಂಗೆ ಹೇಗೆ ಟಾರ್ಚರ್ ಕೊಡ್ತೀವಿ ನೋಡು ಎಂದು ಗಹಗಹಿಸಿ ನಕ್ಕಾಗ, ಓಹೋ, ನನ್ನನ್ನು ಕಿಡ್ನ್ಯಾಪ್ ಮಾಡಿದ್ದೀರಾ? ನಿಮ್ಗಿನ್ನೂ ನನ್ನ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಕಣ್ರೋ. ನನ್ನ ಬಗ್ಗೆ ಗೊತ್ತಿಲ್ಲದಿದ್ರೂ ಪರವಾಗಿಲ್ಲ, ನನ್ನ ಗಂಡನ ಬಗ್ಗೆ ಗೊತ್ತಾ? ಮಿಸ್ಟರ್ ಶೌರ್ಯ ಆದಿತ್ಯರಾಜ್ ಎನ್ನುವ ಹೆಸರನ್ನು ಕೇಳಿದ್ದೀರಾ? ನಾರ್ಮಲ್ ಆಗಿಯೇ ನನ್ನ ಗಂಡ ದೊಡ್ಡ ಸೈಕೋ. ಇನ್ನು ನನ್ನ ವಿಷಯದಲ್ಲಂತೂ ದೊಡ್ಡದಕ್ಕಿಂತ ದೊಡ್ಡ ಸೈಕೋ. ಖಂಡಿತವಾಗಿಯೂ ನನ್ನನ್ನು ಹುಡುಕಿಕೊಂಡು ನಿಮ್ಮವರೆಗೂ ಬಂದೇ ಬರ್ತಾರೆ. ನಿಮ್ಮೆಲ್ಲರ ತಿಥಿ ಮಾಡೇ ಮಾಡ್ತಾರೆ. ಹಾಗೆ ನನ್ನನ್ನು ಕಿಡ್ನ್ಯಾಪ್ ಮಾಡಿ ಹಿಂಸೆ ಕೊಡಿ ಅಂತ ಹೇಳಿರುವವರು ಯಾರು ಅಂತ ನನಗೂ ಚೆನ್ನಾಗೇ ಗೊತ್ತು. ನಾನು ಕೂಡ ಈ ಆಟವನ್ನು ಮುಗಿಸಬೇಕು ಅಂತಲೇ ಕಾಯ್ತಾ ಇದ್ದಿದ್ದು. ಸದ್ಯಕ್ಕೆ ನೋಡ್ತೀರಾ ಬಿಡಿ ಎಂದ ಐಕ್ಯ ನಿರಾಳವಾಗಿಯೇ ಇದ್ದಾಳೆ. ಆದರೆ ಅವಳನ್ನು ಕಿಡ್ನ್ಯಾಪ್ ಮಾಡಿದ ದಾಂಡಿಗರು ತಮಗೆ ಈ ಕೆಲಸವನ್ನು ವಹಿಸಿದ ದೊಡ್ಡ ಮನುಷ್ಯರು ಹೇಳಿದ ಕಡೆಗೆ ಕಾರನ್ನು ವೇಗವಾಗಿ ಚಲಾಯಿಸಿದರು. ಕಥೆ ಮುಂದುವರಿಯುವುದು. ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ. ಕತೆ ಮತ್ತು ಸಂಚಿಕೆ ಇಷ್ಟವಾಗ್ತಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ,
ಹಾಗೆ ಹೆಚ್ಚೆಚ್ಚು ಜನಕ್ಕೆ ಶೇರ್ ಮಾಡಿ. ಎಲ್ಲಕ್ಕಿಂತ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆ ಕೇಳಿ. ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು.